ಅದ್ದೂರಿ ಕನ್ನಡ ರಾಜ್ಯೋತ್ಸವ ನಾಗವಾರಪಳ್ಳಿಯ ಕನ್ನಡ ಚಳವಳಿ ವಾಟಾಳ್ ಪಕ್ಷದಿಂದ ಗೋಪಿರವರ ಬಳಗದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಹಮ್ಮಿಕೊಂಡಿದ್ದೀರಿ. ಈಗ ನಿಮ್ಮೆಲ್ಲರ ಮೆಚ್ಚಿನ ನಾಯಕರಾದಂಥ ವಾಟಾಳ್ ನಾಗರಾಜ್ ಸಾಹೇಬರು ಈಗೇನು ಕೆಲವೇ ನಿಮಿಷಗಳಲ್ಲಿ ಹೊರಟರು. ಅವರು ಮಧ್ಯಾಹ್ನ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಈಗ ಸಂಜೆ ಒಂದು 5 ಗಂಟೆಗೆ ಹೊರಟಿದ್ದಾರೆ. ನಾಳೆ ಸಂಜೆ 6 ಗಂಟೆಗೆ ನಾಗವಾರಪಳ್ಳಿ ಆಂಜನೇಯ ದೇವಸ್ಥಾನದ ಮುಂಭಾಗ ವಾದ್ಯಗೋಷ್ಠಿ ಕಾರ್ಯಕ್ರಮ ಹಾಗೂ ಕನ್ನಡ ಪರ ಹೋರಾಟಗಾರರು, ಹಿರಿಯರು, ಕನ್ನಡಿಗರು ಮತ್ತು ನಮ್ಮೆಲ್ಲರ ಈ ಒಂದು ಕಾರ್ಯಕ್ರಮಕ್ಕೆ ಸಹಾಯಕರು ಅವರಿಗೆಲ್ಲರಿಗೂ ಗೌರವ ಸೂಚಿಸುತ್ತಾ ನಾಳೆ ಎಲ್ಲರಿಗೂ ಸನ್ಮಾನ ಕಾರ್ಯಕ್ರಮ ಇರುತ್ತೆ. ಎಲ್ಲ ಕನ್ನಡದ ಜನತೆಗಳು ದಯಮಾಡಿ ನಾಳೆ ಸಂಜೆ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ಈ ಮೂಲಕ ಕೇಳ್ಕೊಳ್ತೀನಿ. ಬೆಳಗ್ಗೆ ಎಷ್ಟು ಗಂಟೆಗೆ ಶುರು ಮಾಡಿದ್ರಿ? ಇದು ಬೆಳಗ್ಗೆ ಚಾಲನೆ ಕೊಟ್ಟಿದ್ದು 12 ಗಂಟೆಗೆ. ವಾಟಾಳ್ ನಾಗರಾಜ್ ಸಾಹೇಬರು ಸ್ವಲ್ಪ ತಡವಾಗಿ ಬಂದಿದ್ದ ಕಾರಣದಿಂದ 1 ಗಂಟೆಗೆ ಆಯಿತು. ಆದರೂ ಕಾರ್ಯಕ್ರಮ ಮುಂದುವರಿತಾ ಇದೆ, ಇನ್ನೂ ನಡೀತಾನೆ ಇದೆ ಕಾರ್ಯಕ್ರಮ. ನೂರಾರು ಕಲಾವಿದರು ಸರ್ ಕೇರಳದಿಂದನೇ ಕಳಿಸಿದ್ರಲ್ಲ? ಹೌದು. ಈಗ ಏನಂದರೆ ವಿಶೇಷವಾಗಿದೆ ಈ ಸರಿ. ಹೌದೌದು. ಈಗ ಇಡೀ ಜನತೆಗೆ ಎಲ್ಲ ಪ್ರತಿಭೆಗಳನ್ನು ತೋರಿಸೋದು ನಮ್ಮ ಈ ಒಂದು ಕನ್ನಡದ ಕಾರ್ಯಕ್ರಮದ ಒಂದು ಅಂಗ. ಇದೊಂದು ಉದ್ದೇಶ ಇಟ್ಕೊಂಡು ಕೇರಳ ಅಂತ ಅಲ್ಲ, ಇಡೀ ದೇಶಕ್ಕೆ ನಮ್ಮ ಕನ್ನಡ ರಾಜ್ಯೋತ್ಸವ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ಕೇರಳದಿಂದ ಈ ಸರಿ ಕರೆಸ್ತೀವಿ. ಮುಂದಿನ ದಿನಗಳಲ್ಲಿ ಎಲ್ಲ ರಾಜ್ಯದಿಂದನೂ ಕರೆಸ್ತೀರಿ. ನಮ್ಮ ರಾಜ್ಯೋತ್ಸವ ಇಡೀ ದೇಶಕ್ಕೆ ಹಬ್ಬಲಿ ಅಂತ ಈ ಮೂಲಕ ಹೇಳ್ಕೊಳ್ತೀವಿ. ನೋಡಿ ಏನು ಇವತ್ತು ನಮ್ಮ ಸಂಸ್ಕೃತಿ ಕಲಾವಿದ ರಾಜ್ಯಾದ್ಯಂತ ತಂಡದವರು ಎಷ್ಟು ಜನ ಇದ್ದಾರೋ ನಮ್ಮ ಕೈಲಾದಂಥ ತಂಡದವ್ರನ್ನ ಕರೆಸಿ ಅದ್ದೂರಿ ಕನ್ನಡ ರಾಜ್ಯೋತ್ಸವ ನಾಗವಾರಪಳ್ಳಿಯಲ್ಲಿ ಮಾಡ್ತಾ ಇದ್ದೀರಿ. ಈಗ ಕಲಾ ತಂಡದವರು ಮತ್ತು ಬೆಳ್ಳಿ ರಥಗಳು, ತಾಯಿ ಭುವನೇಶ್ವರಿಯ ಮೆರವಣಿಗೆ ಹಾಗೂ ವಿಶೇಷವಾಗಿ ಕೇರಳದಿಂದ ವಿಶೇಷವಾದ ತಂಡಗಳು ಬಂದಿದೆ. ಆಟೋ ಚಾಲಕರು ಮತ್ತು ಟಾಂಗೋ ಗಾಡಿಗಳು ಮತ್ತು ಎತ್ತಿನ ಗಾಡಿಗಳು, ಇದರ ಮೂಲಕ ಸಂದೇಶ ಇಡೀ ರಾಜ್ಯಕ್ಕೆ ಕನ್ನಡವನ್ನು ಉಳಿಸಿ ಕನ್ನಡವನ್ನು ಬೆಳೆಸಿ ಅನ್ನೋ ಮೂಲಕ ಈ ಮೂಲಕ ನಾವು ಈ ಒಂದು ಕನ್ನಡ ರಾಜ್ಯೋತ್ಸವವನ್ನು ಕಾರ್ಯಕ್ರಮವನ್ನು ಮಾಡಿಕೊಂಡು